ಸರಿ, ಹೈದರಾಬಾದ್ ಕರ್ನಾಟಕದವರು 5 ಡಾಕ್ಯುಮೆಂಟ್ಸ್, ಉಳ್ಕಿದವ್ರು ಏನೈತಿಲ್ಲ 4 ಡಾಕ್ಯುಮೆಂಟ್ಸ್ ನೀವು ಕಡ್ಡಾಯವಾಗಿ ಒರಿಜಿನಲ್ ಪ್ಲಸ್ ಜೆರಾಕ್ಸ್ ಅಲ್ಲಿ ಒಯ್ಬೇಕು. ನೀವು ಜೆರಾಕ್ಸ್ ಐತಿ ಬಿಡಪ್ಪ ಅದು ಮೊಬೈಲ್ದಾಗ ಐತೆ ಅಂತ ಹಂಗೆ ಹೋಗಂಗಿಲ್ಲ, ಅವು ಒರಿಜಿನಲ್ನು ನೀವು ಒಯ್ಲೇಬೇಕು ಅಲ್ಲಿಗೆ. ಬೇಜವಾಬ್ದಾರಿಯಿಂದ ಮೊಬೈಲ್ ಒಳಗೆ ಐತಿ ಅಲ್ಲೇ ಪ್ರಿಂಟ್ ತಗೊಂಡು ಹೋಗ್ಬೇಡ್ರಿ. ಎಲ್ಲ ನಿಮ್ಮ ಹತ್ರ ರೆಡಿ ಇಟ್ಕೊಂಡು ಅಲ್ಲಿಗೆ ಹೋಗ್ರಿ. ಏನೇನು ನಿಮ್ಮದು ಒರಿಜಿನಲ್ ಮಾಸ್ ಕಾರ್ಡ್, ಒರಿಜಿನಲ್ LC ಮತ್ತು ಕೆಟಗರಿ ಸರ್ಟಿಫಿಕೇಟ್, ಮತ್ತೇನೈತಿಲ್ಲ ನಿಮ್ಮದು 7 ವರ್ಷ ಕರ್ನಾಟಕದಾಗ ಸ್ಟಡಿ ಮಾಡಿರ್ತಕ್ಕಂಥ ಸರ್ಟಿಫಿಕೇಟ್, ಇವು ಇಷ್ಟು ನೀವು ನಿಮ್ಮ ಕೌನ್ಸೆಲಿಂಗ್ ಅಥವಾ ಇಂಟರ್ವ್ಯೂ ಸಮಯದಲ್ಲಿ ನೀವು ಒಯ್ಬೇಕು. ನೀವು ಹೈದರಾಬಾದ್ ಕರ್ನಾಟಕ ಸೇರಿದ ಅಭ್ಯರ್ಥಿಗಳಿಗೆ ಅಂದರೆ ನಿಮ್ಮ 371 ಒರಿಜಿನಲಲ್ಲಿ ಒಯ್ಬೇಕು. ಗೊತ್ತಾಯ್ತಾ? ಆನ್ಲೈನ್ ಮೂಲಕ ಕೌನ್ಸೆಲಿಂಗ್ ಪ್ರಕ್ರಿಯೆ ನಡೆಸಲಾಗುವುದು. ಅಭ್ಯರ್ಥಿಗಳ ಮೂಲ ದಾಖಲಾತಿಗಳನ್ನು ಆನ್ಲೈನ್ ಮೂಲಕ ಪರಿಶೀಲಿಸಿ ನಂತರ ಅಭ್ಯರ್ಥಿಗಳು ಇಚ್ಛಿಸುವ ಕೋರ್ಸ್ ಮತ್ತು ಕಾಲೇಜುಗಳ ಆಯ್ಕೆಯನ್ನು ಆನ್ಲೈನ್ನಲ್ಲಿ ನಮೂದಿಸಲು ಅವಕಾಶ ನೀಡಲಾಗುವುದು. ನೀವು ಸೆಲೆಕ್ಟ್ ಆದ್ರಪ್ಪ ಕೌನ್ಸೆಲಿಂಗ್ ಕ್ಲಿಯರ್ ಆಯ್ತಂದ್ರೆ ನಿಮ್ಗೆ ಆನ್ಲೈನ್ ಒಳಗೆ ಅವಕಾಶ ಇರ್ತೈತಿ. ನಿಮ್ಗೆ ಕೋರ್ಸ್ ಮತ್ತು ಕಾಲೇಜು ಸೆಲೆಕ್ಟ್ ಮಾಡ್ಕೊಳಕ್ಕೆ ನಿಮ್ಗೆ ಅವಕಾಶ ಇರ್ತೈತೆ. ಆಯ್ಕೆ ಪ್ರಕ್ರಿಯೆ ಸೆಲೆಕ್ಷನ್ ಪ್ರೊಸೆಸ್ ಹೆಂಗೈತಿಪ್ಪ ಅಂದ್ರೆ ಮೆರಿಟ್ ಕಮ್ ಕೆಟಗರಿ ಆಧಾರ ಮ್ಯಾಗ ಐತೆ. PUC ಅಭ್ಯರ್ಥಿಗಳಿಗೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಮೊದಲ ಆದ್ಯತೆ ನೀಡಲಾಗುವುದು. 10th ಮ್ಯಾಗ ಅಪ್ಲೈ ಮಾಡಿದವರು ಇರ್ತಾರೆ, PUC ಮ್ಯಾಗ ಅಪ್ಲೈ ಮಾಡಿದವರು ಇರ್ತಾರೆ. ಈಗ ಪ್ರಿಯಾರಿಟಿ ಯಾರಿಗೆ ಕೊಡ್ತಾರಪ್ಪ ಅಂದ್ರೆ PUC ಮ್ಯಾಗ ಅಪ್ಲೈ ಮಾಡಿದವರಿಗೆ ಮೊದಲು ಪ್ರಿಯಾರಿಟಿ ಅವ್ರಿಗೆ ಕೊಡ್ತಾರೆ, ಆದ್ಯತೆ ಅವ್ರಿಗೆ ಕೊಡ್ತಾರೆ. ಪ್ರವೇಶಾತಿ ಪಡೆದ ಅಭ್ಯರ್ಥಿಯು 7 ದಿನಗಳೊಳಗೆ ಕಾಲೇಜುಗಳಲ್ಲಿ ಮೂಲ ದಾಖಲಾತಿಗಳನ್ನು ಸಲ್ಲಿಸಿ ನೋಂದಣಿ ಮಾಡಿಕೊಳ್ಳಬೇಕು. ಇಲ್ಲವಾದಲ್ಲಿ ಪ್ರವೇಶಾತಿಯನ್ನು ತಿರಸ್ಕರಿಸಲಾಗುವುದು. ನೀವು ಕೌನ್ಸಿಲಿಂಗ್ ಹೋದ್ರಿ, ಸೆಲೆಕ್ಟ್ ಆಯ್ತು, ನಿಮ್ದು ಎಲ್ಲಾನು ಕೆಲಸ ಮುಗಿತು, ನೀವು 1 ವಾರದಾಗ ಅಲ್ಲಿ ನೀವು ಏನೈತಿಲ್ಲ ಹಾಜರಿರ್ಬೇಕು. ನೀವು ಅಲ್ಲಿ ಹಾಜರಿ ಆಗ್ಲಿರಪ್ಪ ಅಂದ್ರೆ ನಿಮ್ದು ಏನೈತಲ್ಲ ಅಡ್ಮಿಷನ್, ನಿಮ್ಮ ಸೆಲೆಕ್ಷನ್ ಏನೈತಲ್ಲ ಕ್ಯಾನ್ಸಲ್ ಮಾಡ್ತಾರೆ, ಮತ್ತು ನೀವು ಮನ್ಯಾಗ ಕುಂದಿರ್ಬೇಕಾಗ್ತದೆ.